ಹಾಯ್ ಎಲ್ರಿಗೂ ನಮಸ್ಕಾರ ರೀ. ಇನ್ನು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಹೂವಿನ್ಗೆ ನಾನು ಪ್ಲೇ ಮ್ಯಾಟ್ ಆರ್ಡರ್ ಮಾಡಿದ್ನಲ್ಲ, ಇದಂತೂ ಭಾಳನ ಯೂಸ್ಫುಲ್ ಆಗಕತ್ತೈತಿ. ಯಾಕಂದ್ರೆ ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಆದರೂ ಫ್ರೀ ಆಗಿ ಅದ್ರೊಳಗೆ ಆಟ ಆಡ್ತಾನ ಅವನು. ಆಮೇಲೆ ಅವ್ನಿಗೆ ಬೋರ್ ಆಗಿಬಿಡ್ತೈತಿ. ಸೊ 20 ಮಿನಿಟ್ಸ್ 10 ಮಿನಿಟ್ಸ್ ಈ ಥರ ಅಷ್ಟೇ ಅವ್ನು ಆಡೋದು. ಆಮೇಲೆ ಅವ್ನು ಪ್ರತಿ ಸತಿನೂ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ಇನ್ನು ಈ ಪ್ಲೇ ಮ್ಯಾಟ್ ಲಿಂಕ್ ಬೇಕಂದ್ರೆ ನಂಗೆ DM ಮಾಡಿರಿ, ನಾನು ನಿಮಗೆ ಕಳಿಸ್ತೀನಿ. ಇನ್ನು ರಾತ್ರಿ ಅಡುಗೆಗೆ ಅಂತೇಳಿ ರೈಸ್ ಮಾಡಿ ಕೊಬ್ಬರಿ ಸಾಂಬಾರು ಮಾಡಿದ್ದೆ. ಹಂಗೆ ಊರಿಂದ ಶಾವಿಗೆ ಕೊಟ್ಟಿದ್ರಲ್ಲ, ಸೊ ಅದ್ರದ್ದು ಪಾಯಸ ಮಾಡಿದ್ರೆ ಆಯ್ತು ಅಂತೇಳಿ. ಭುವಿನ್ಗೂ ಇವಾಗ 4 ಮಂತ್ಸ್ ಸ್ಟಾರ್ಟ್ ಆಗಿ 15 ಡೇಸ್ ಆಯಿತು. ಸೊ ಅವನು ಎಲ್ಲಾರನ್ನೂ ರೆಕಗ್ನೈಸ್ ಮಾಡಕತ್ತಾನು, ರೋಲ್ ಮಾಡೋಕ್ಕೆ ಟ್ರೈ ಮಾಡಕತ್ತಾನು. ಸೊ ಹೊಸದೆಲ್ಲ ಕಲಿಯಕತ್ತಾನು ಅವನು ಕೂಡ. ಇನ್ನು ಪಾಯಸ ಮಾಡೋದಾದ್ಮೇಲೆ ಸೊಪ್ಪು ತೊಗೊಂಬಂದಿದ್ರಲ್ಲ, ಅದನ್ನೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ತೆಗೆದಿಟ್ಟೆ. ಹಾಗೆ ಹಾಗಲಕಾಯಿ ತೊಗೊಂಬಂದಿದ್ರು. ಸೊ ಪಲ್ಯ ತಿನ್ನಕ್ಕಂತೂ ಬೇಜಾರಾಗುತ್ತೆ. ಸೊ ಅದಕ್ಕೆ ಈ ಥರ ಈಸಿಯಾಗಿ ಕಟ್ ಮಾಡಿ ಫ್ರೈ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರ್ತೈತಿ. ಸೊ ಫಸ್ಟು ಹಾಗಲಕಾಯಿ ಕಟ್ ಮಾಡ್ಕೊಂಡು ಒಳಗಡೆ ಇರೋ ಸೀಡ್ಸ್ನೆಲ್ಲ ತೆಗೆದು ಎಣ್ಣೆಯಿಂದ 2 ಸೈಡ್ ನೀಟಾಗಿ ಫ್ರೈ ಮಾಡ್ಕೋಬೇಕಾಗ್ತೈತಿ. ಸೊ ಅದು ಗೋಲ್ಡನ್ ಬ್ರೌನ್ ಕಲರ್ ಆದಮೇಲೆ ಅದಕ್ಕೆ ಸಾಲ್ಟು, ಪೆಪ್ಪರ್ ಪೌಡರು, ಅರ್ಶಿನದ ಪುಡಿ, ಆಮೇಲೆ ಖಾರದ ಪುಡಿ ಹಾಕಿ ಸ್ಟವ್ ಆಫ್ ಮಾಡಿ ಒಂದು 10 ಮಿನಿಟ್ಸ್ ಅದ್ರೊಳಗೆ ಬಿಡಬೇಕು. ಇನ್ನು ಅಡುಗೆ ಎಲ್ಲ ಆದಮೇಲೆ ನಾವು ಊಟ ಮಾಡಿ ಸ್ವಲ್ಪ ಹೊರಗಡೆ ವಾಕ್ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ಲಾಗ್. ಬಾಯ್.